ಎಲ್ರಿಗೂ ನಮಸ್ತೆ. ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಸೈನ್ಸ್ ಆನ್ಯುವಲ್ ಎಕ್ಸಾಮ್ ಕೀ ಆನ್ಸರ್. ನೀವು ಎಷ್ಟು ಆನ್ಸರ್ನ ಬರೆದಿದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಈ ವಿಡಿಯೋದಲ್ಲಿ ನಾವು ನೋಡೋಣ. ಓಕೆನಾ? ನೋಡಿ, ಸೈನ್ಸು ದಟ್ ಈಸ್ ಡಿ ಸೈನ್ಸು ಮಾರ್ಚ್ ಏಪ್ರಿಲ್ ಎಕ್ಸಾಮಿನೇಷನ್, ಫಸ್ಟ್ ಎಕ್ಸಾಮಿನೇಷನ್ ಮಾಡಲ್ ಆನ್ಸರ್. ಈಗ ಈ ಆನ್ಸರ್ಸ್ಗಳು ಏನೇನಿದೆ ಅಂತ ನಾವು ಚೆಕ್ ಮಾಡೋಣ. ಓಕೆನಾ? ಫಿಸಿಕ್ಸ್ ನೋಡಿ, ಫಿಸಿಕ್ಸಲ್ಲಿ ಫಸ್ಟ್ ಒಂದು ಕ್ವಶನ್, ಕಾನ್ಕೇವ್ ಮಿರರ್ ಯೂಸಸ್ ಅಂತ ಕೇಳಿ, ಯೂಸ್ಡ್ ಇನ್ ದಿ ರೇರ್ ವ್ಯೂ ಆಫ್ ಮಿರರ್ ಇನ್ ದ ವೆಹಿಕಲ್, ಇದಕ್ಕೆ 1 ಮಾರ್ಕ್ಸ್. ಓಕೆನಾ? ನೆಕ್ಸ್ಟ್ ನೋಡಿ, ಸನ್ಲೈಟ್ ವಿಸಿಬಲ್ ಟು ಹಸ್ 2 ಮಿನಿಟ್ಸ್, ಇದಕ್ಕೆ ಆನ್ಸರ್ ಬಂದು ರಿಫ್ರಾಕ್ಷನ್ ಆಫ್ ಲೈಟ್. ಓಕೆನಾ? ನೋಡಿ, ಇದು ಶೂಆರ್ಸ್ ಮ್ಯಾಗ್ನೆಟ್ ಇದೆಯಲ್ಲ, ನೋಡಿ ಶೂಆರ್ಸ್ ಮ್ಯಾಗ್ನೆಟ್, ಇಲ್ಲಿ ಮ್ಯಾಗ್ನೆಟ್ ಸೊ ಈಸ್ಟ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಡಿಸ್ಪ್ಲೇಸ್ ಆಗುತ್ತೆ. ಎಷ್ಟು ಡಿಗ್ರಿ ಡಿಸ್ಪ್ಲೇಸ್ ಆಗುತ್ತೆ ಅಂದ್ರೆ 90 ಡಿಗ್ರಿ ಡಿಸ್ಪ್ಲೇಸ್ ಆಗುತ್ತೆ. ಓಕೆನಾ? ನಮಗೆಲ್ಲ ಗೊತ್ತು. ರೆಸಿಸ್ಟೆನ್ಸ್ ಇದು ಬರ್ದಿದೆ ನೋಡಿ, 1 ಮಾರ್ಕ್ಸ್. ನೋಡಿ, ಈ ಸರ್ಕ್ಯೂಟ್ ಡೈಗ್ರಾಮ್ ಬರ್ದಿದೆ. ದ ಟೂ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್, ಇದಕ್ಕೆ ನೀವು ಬರೀಬೇಕಾದ ಲೈನ್ ಇಷ್ಟೇ ನೋಡಿ. ದ ಕಾಂಪಾಸ್ ನೀಡಲ್ ವುಡ್ ಪಾಯಿಂಟ್ ಟುವರ್ಡ್ಸ್ 2 ಡೈರೆಕ್ಷನ್. ಕಾಂಪಾಸ್ ನೀಡಲು 2 ಡೈರೆಕ್ಷನ್ ಅಲ್ಲಿ ಪಾಯಿಂಟ್ ಆಗಿರಲ್ಲ. ಸೊ ದಟ್ ಇಸ್ ವೈ ಇಟ್ ಈಸ್ ನಾಟ್ ಡು ನಾಟ್ ದಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್. ಇಷ್ಟು ಬರೋದು ನಿಮ್ಗೆ 1 ಮಾರ್ಕ್ಸ್. ಓಕೆನಾ? ನೋಡಿ, ಇದೇನು ಜಸ್ಟ್ ನಿಮ್ಗೆ ವೆರಿ ಈಸಿ. ಈಗ ಕರೆಂಟು ಈ ಡೈರೆಕ್ಷನ್ ಫ್ಲೋ ಆಗ್ತಿದೆಯಲ್ವಾ, ಸೊ ರೈಟ್ ಹ್ಯಾಂಡ್ ತಂಬ್ ರೂಲ್ ಏನದ ನೋಡಿ, ರೈಟ್ ಹ್ಯಾಂಡ್ ತಂಬ್ ರೂಲ್, ಇದು ಕೈ ಏನ್ ಕಡೆ ನೋಡಿ. ಈಗ ಡೈರೆಕ್ಷನ್ ಆಫ್ ಕರೆಂಟ್ ಮತ್ತೆ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಕರೆಂಟ್ ಈ ಡೈರೆಕ್ಷನ್ ಹೋಗ್ತಿರ್ಬೇಕಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಂಟಿ ಕ್ಲಾಕ್ ವೈಸ್ ಮೂವ್ ಆಗ್ತವೆ. ನೋಡಿ, ಪಿ ಅನ್ನೋದು ಆಂಟಿ ಕ್ಲಾಕ್ ವೈಸ್, ಪಿ ಇಸ್ ಆಂಟಿ ಕ್ಲಾಕ್, ಇಷ್ಟೇ ಪಾಯಿಂಟ್ ಬರಬೇಕು ನೋಡಿ. ಪಿ ಇಸ್ ಆಂಟಿ ಕ್ಲಾಕ್ ಅರ್ಧ ಮಾರ್ಕ್ಸ್, ಕ್ಯೂ ಇಸ್ ಕ್ಲಾಕ್ ವೈಸ್ ಬರೆದ್ರೆ ಹಾಫ್ ಮಾರ್ಕ್ಸ್, ಮುಗಿತು 1 ಮಾರ್ಕ್ಸ್ ಅಲ್ಲಿಗೆ. ಸೊ ನ್ಯೂಟನ್ ಎಕ್ಸ್ಪೆರಿಮೆಂಟ್ ನಿಮಗೆಲ್ಲ ಗೊತ್ತಿಲ್ಲ. ನ್ಯೂಟನ್ ಎಕ್ಸ್ಪೆರಿಮೆಂಟ್, ದ ಗ್ಲಾಸ್ ಪ್ರಿಸಮ್ ಅಬ್ಟೈನ್ಡ್ ಬೈ ಸ್ಪೆಕ್ಟ್ರಮ್ ಆಫ್ ವೈಟ್ ಲೈಟ್, ಇದು ಬರ್ದಿರ ನಿಮಗೆ ನೋಡಿ. ಈ 3 ಪಾಯಿಂಟ್ ಬರ್ದಿರೆ, ನೀವು 3 ಪಾಯಿಂಟ್ ಅಲ್ಲಿ 2 ಪಾಯಿಂಟ್ ಬರ್ದ್ರೆ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ? 2 ಮಾರ್ಕ್ಸ್ ಬರ್ತದೆ ನೋಡಿ. ವೆನ್ ಹಿ ಪ್ಲೇಸ್ ದ ಸೆಕೆಂಡ್ ಐಡೆಂಟಿಕಲ್ ಪ್ರಿಸಮ್ ಆಸ್ ಇನ್ವರ್ಟೆಡ್ ಪೊಸಿಷನ್ ಅಲ್ಲಿ ಇಟ್ಟರೆ ದ ರೆಸ್ಪೆಕ್ಟಿವ್ ಆಫ್ ಟು ದಿ ಫಸ್ಟ್ ಪ್ರಿಸಮ್, ಈ ಹಲೋಸ್ ದ ಸ್ಪೆಕ್ಟ್ರಮ್ ಆಫ್ ಟು ಪಾಸಸ್ ಥ್ರೂ ಇಟ್, ದ ಬೀಮ್ ಆಫ್ ವೈಟ್ ಲೈಟ್ ಎಮರ್ಜ್ಡ್. ಅಂದ್ರೆ ವೈಟ್ ಲೈಟ್ ಇಂದ ಕಲರ್ ಲೈಟ್ ಆಗಿತ್ತು, ಸೆವೆನ್ ಕಲರ್ ಇಂದ ಮತ್ತೆ ವೈಟ್ ಲೈಟ್ ಆಗಿದೆ ಅಂತ. ಈ ಶೋ ದ ರಿಕಾಂಬಿನೇಷನ್ ಆಫ್ ಸ್ಪೆಕ್ಟ್ರಮ್ ಆಫ್ ವೈಟ್ ಲೈಟ್. ಇಷ್ಟು ಬರೋದು ನಿಮ್ಗೆ 2 ಮಾರ್ಕ್ಸ್. ನಿಮಗೆಲ್ಲ ಗೊತ್ತು, ಮಯೋಪಿಯಾ ಹೈಪರ್ಮೆಟ್ರಿಪೈ ಬರ್ದಿರ್ತೀರಿ. ಮಯೋಪಿಯಾ ಹೈಪರ್ಮೆಟ್ರಿಪೈದಲ್ಲಿ ನೋಡಿ ನಿಮಗೆ, ಸೊ ನೀವು ಎಷ್ಟು ಎನಿ 2 ಪಾಯಿಂಟ್ಸ್ ಬರೀ ಸಾಕು. ಎನಿ 2 ಪಾಯಿಂಟ್ಸ್, ಈ 2 ಪಾಯಿಂಟ್ ನಿಮಗೆ ಎಷ್ಟು ಮಾರ್ಕ್ಸ್? 2 ಮಾರ್ಕ್ಸ್. ಈಚ್ ಪಾಯಿಂಟ್ 1 ಮಾರ್ಕ್ಸ್ ಬರುತ್ತೆ. ಓಕೆನಾ? ಸೊ ಡಯಾಗ್ರಾಮ್ ಆಸ್ ಯೂಶುವಲ್ ನೀವು ಬರ್ದಿರ್ತೀರಿ. ಸೊ ಡಯಾಗ್ರಾಮ್ ಬರೆದ್ರೆ ಮಾರ್ಕ್ಸ್, ಇದು ರೇ ಡಯಾಗ್ರಾಮ್ ಬರೆದ್ರೆ ಮಾತ್ರ ಮಾರ್ಕ್ಸ್ ಬರಲ್ಲ. ಫಾರ್ ರೇ ಡಯಾಗ್ರಾಮು 2 ಮಾರ್ಕ್ಸ್ ಇರುತ್ತೆ. ಓಕೆನಾ? ಸೊ ಪ್ರಾಪರ್ಟಿ ಬರಬೇಕು, ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗಿದೆ ಅಂತ. ಸೊ ದಟ್ ಇಸ್ ಫಾರ್ ಹಾಫ್ ಮಾರ್ಕ್ಸ್. ರಿಯಲ್ ಅಂಡ್ ಇನ್ವರ್ಟೆಡ್ ಅಂತ ಬರುತ್ತೆ, ದಟ್ ಇಸ್ ಹಾಫ್ ಮಾರ್ಕ್ಸ್. ಟೋಟಲ್ 3 ಮಾರ್ಕ್ಸ್. ಓಕೆನಾ? ಓಕೆ, ನಿಮಗೆಲ್ಲ ಓಮ್ಸ್ ಲಾ ಗೊತ್ತಿದೆ. ದಟ್ ಈಸ್ ನೋಡಿ, potential difference V across even metallic wire is directly proportional to the what is resistance and temperature remains constant ಅಂತ ಬರೆದ್ರು 1 ಮಾರ್ಕ್ಸ್ ಕೊಡ್ತಾನೆ. ಇಲ್ಲ ನಿಮ್ಗೆ ಬರೆಯ ಗೊತ್ತಾಗಲಿಲ್ಲ V is directly proportional to I ಅಂತ ಬರೆದ್ರು ಕೂಡ 1 ಮಾರ್ಕ್ಸ್ ಕೊಡ್ತಾನೆ. ಓಕೆನಾ? ಅದ್ರಲ್ಲಿ ಏನು ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ. ನೆಕ್ಸ್ಟ್, ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್ ಯಾವ್ದು ಡಿಪೆಂಡ್ಸ್ ಆಗುತ್ತೆ ಆನ್ ಇಟ್ಸ್ ಲೆಂತ್, ಹಾಫ್ ಮಾರ್ಕ್ಸ್. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ನೇಚರ್ ಆಫ್ ಮೆಟೀರಿಯಲ್, ಟೆಂಪರೇಚರ್ ನೋಡಿ, ಇಷ್ಟು ಬರೆದ್ರೆ ನಿಮಗೆ ಜಸ್ಟ್ 2 ಮಾರ್ಕ್ಸ್. 2 ಮಾರ್ಕ್ಸ್ ಇರುತ್ತೆ. 1 ಮಾರ್ಕ್ಸ್ಗೆ ಓಮ್ಸ್ ಲಾ ಇರುತ್ತೆ. ಓಕೆನಾ? 3 ಮಾರ್ಕ್ಸ್ ಟೋಟಲ್. ಸೊ on what factor helps to determine the relative strength of a magnetic field? Relative strength of a magnetic field that is the degree of closeness of magnetic field. Degree of the closeness of the magnetic field. So that is the answer. ಬರೆದ್ರೆ ನಿಮ್ಗೆ 1 ಮಾರ್ಕ್ಸ್ ಸಿಗುತ್ತೆ. ಓಕೆನಾ? ಸೊ ಸೊಲಿನಾಯ್ಡ್ ಗೊತ್ತು, ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರಿಪೇರ್ಡ್ ಬೈ ಯೂಸಿಂಗ್. ನೋಡಿ, ಸೊಲಿನಾಯ್ಡ್ ಅಂದ್ರೆ ದ ಕಾಯಿಲ್ ಆಫ್ ಯೂನಿಟ್ ಸರ್ಕ್ಯುಲರ್ ಕಾಪರ್ ವೈರ್ wrapped in the shape of cylinder. ಇಷ್ಟು ಬರೆದ್ರೆ 1 ಮಾರ್ಕ್ಸ್. ಓಕೆನಾ? ಎಲೆಕ್ಟ್ರೋಮ್ಯಾಗ್ನೆಟ್ ಇಸ್ ಪ್ರಿಪೇರ್ಡ್ ಬೈ ಪ್ಲೇಸಿಂಗ್ ಎ ಪೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಲೈಕ್ ಸಾಫ್ಟ್ ಐರನ್ ಇನ್ಸೈಡ್ ಸೊಲಿನೈಡ್, ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದಿ ಕರೆಂಟ್ ಕ್ಯಾರಿಂಗ್ ಸೊಲಿನೈಡ್. ಈ ಪಾಯಿಂಟ್ ನ ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಟೋಟಲ್ ನಿಮಗೆ 3 ಮಾರ್ಕ್ಸ್ ಕ್ವಶನ್ ಇದು. ಸೊ ಇದನ್ನ ಬರೆಯಕ್ ಆಗಿಲ್ಲ ಅಂದ್ರೆ ನಿಮಗೆ ಅರ್ತ್ ವೈರ್ ನೋಡಿ, ಅರ್ತ್ ವೈರ್ ಮತ್ತೆ ಸೊ ಓವರ್ ಲೋಡಿಂಗ್ ಬರ್ದಿದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಅರ್ತ್ ವೈರ್ ನೀವು ಏನ್ ಬರಬೇಕು ನೋಡಿ, ಇಫ್ ಎನಿ ಲೀಕೇಜಸ್ ಇನ್ ದ ಕರೆಂಟ್ ಅಕರ್ಸ್ ಇನ್ ದ ಎಲೆಕ್ಟ್ರಿಕಲ್ ಅಪ್ಲಯನ್ಸ್, ಕೀಪ್ ದ potential of the same that of earth and providing a low resistance conducting path for the current. ಇಷ್ಟು ಬರ್ದಿರಿ ನಿಮಗೆ 1 ಮಾರ್ಕ್ಸ್. ಸೊ ಅಥವಾ ನೀವು ಫ್ಯೂಸ್ ನೋಡಿ, ಫ್ಯೂಸ್ ಬಗ್ಗೆ ಬರ್ದಿರಿ 2 ಮಾರ್ಕ್ಸ್ ನಿಮಗೆ. ಫ್ಯೂಸ್ ಇಂದ 2 ಮಾರ್ಕ್ಸ್ ಇದೆ. ಫ್ಯೂಸ್ ಶುಡ್ ಬಿ ಕನೆಕ್ಟೆಡ್ ದಿ ಏನೋ ಲೈವ್ ವೈರ್ ಕನೆಕ್ಟ್ ಮಾಡಿರಬೇಕು. ಸೊ ನೋಡಿ, ಶುಡ್ ನಾಟ್ ನೋಡಿ, ಫ್ಯೂಸ್ ಶುಡ್ ಬಿ ಯೂಸ್ಡ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಲ್ಲಿ ಇರಬೇಕು. ಮತ್ತೆ ಇಲ್ಲಿ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಲೈವ್ ವೈರ್ ಅಂಡ್ ನ್ಯೂಟ್ರಲ್ ವೈರ್ ಮತ್ತೆ ನ್ಯೂಟ್ರಲ್ ವೈರ್ ಏನಾಗಬೇಕು, ಶುಡ್ ಅವಾಯ್ಡ್ ದ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಫ್ ಲೈವ್ ವೈರ್ ಮತ್ತೆ ನ್ಯೂಟ್ರಲ್ ವೈರ್, 2 ಕಾಂಟ್ಯಾಕ್ಟ್ ಆಗನ್ನ ಅವಾಯ್ಡ್ ಮಾಡಬೇಕು. ಪ್ರೊವೈಡ್ ದ ಡ್ಯಾಮೇಜಸ್ ಆಫ್ ಇನ್ಸ್ಟಾಲೇಷನ್ ವೈರ್, ಅವಾಯ್ಡ್ ದ ಡ್ಯಾಮೇಜ್ಡ್ ಆಫ್ ಇನ್ಸ್ಟಾಲೇಷನ್ ಆಫ್ ವೈರ್, ಶುಡ್ ರಿಪೇರ್ ಎನಿ ಫಾಲ್ಟಿ ಅಂಡ್ ಎಲೆಕ್ಟ್ರಿಕಲ್ ಅಪ್ಲಯನ್ಸ್. ಇದು ಓವರ್ ಲೋಡಿಂಗ್ ಆಗ್ದಂಗೆ ನೀವು ಎನಿ 4 ಬರಬೇಕು ನೋಡಿ. 4 ಪಾಯಿಂಟ್ ಬರ್ದಿದ್ರೆ ಈಚ್ ಪಾಯಿಂಟ್ ಕ್ಯಾರೀಸ್ ಹಾಫ್ ಮಾರ್ಕ್ಸ್. ಟೋಟಲ್ ನಿಮಗೆ 2 ಮಾರ್ಕ್ಸ್. 1 ಮಾರ್ಕ್ಸ್ಗೆ ದಟ್ ಈಸ್ ಫಸ್ಟ್ ಕ್ವಶನ್. 1 ಮಾರ್ಕ್ಸ್ ದಟ್ ಈಸ್ ಯಾವುದು
ಎರ್ತ್ ವೈರ್ ಇರ್ತದೆ. ಇದು ಓವರ್ಲೋಡಿಂಗ್ ಪಾಯಿಂಟ್. ಓವರ್ಲೋಡಿಂಗ್ ಬಗ್ಗೆ ನೀವು ಏನಾರ ಬರೀರಿ, ಟೂ ಮೆನಿ ಅಪ್ಲೈನ್ಸ್ ಶುಡ್ ನಾಟ್ ಬಿ ಕನೆಕ್ಟೆಡ್ ಇನ್ ಸಿಂಗಲ್ ಸಾಕೆಟ್, ಸೊ ಫಾಲ್ಟಿ ಅಪ್ಲೈನ್ಸ್ ಏನಾರ ಬರೀರಿ, ಮಿನಿಮಮ್ 4 ಪಾಯಿಂಟ್ ಇರಬೇಕು. ಅದರಲ್ಲಿ ಅವರು 2 ಮಾರ್ಕ್ಸ್ನ ಕೊಡ್ತಾರೆ. ಓಕೆನಾ. ಅಮೀಟರ್ ಮತ್ತು ವೋಲ್ಟ್ ಮೀಟರ್ ನೋಡಿ, ದಟ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ಬರೋದು ನಿಮ್ಗೆ ಹಾಫ್ ಮಾರ್ಕ್ಸ್. ಸೊ ವೋಲ್ಟ್ ಮೀಟರ್ ಕನೆಕ್ಟೆಡ್ ಇನ್ ಪ್ಯಾರಲ್ ಹಾಫ್ ಮಾರ್ಕ್ಸ್. ಮೆಜರ್ ಎಲೆಕ್ಟ್ರಿಕ್, ಏನಕ್ಕೆ ಎಲೆಕ್ಟ್ರಿಕಲ್ ಕರೆಂಟ್ನ ಮೆಜರ್ ಮಾಡುತ್ತೆ, ಇದು ಪೊಟೆನ್ಷಿಯಲ್ ಡಿಫರೆನ್ಸ್ ಮೆಜರ್ ಮಾಡುತ್ತೆ. ಸೊ 2 ಮಾರ್ಕ್ಸ್ ಬಂದೋಯ್ತು ನಿಮಗೆ, ಇಲ್ಲಿಗೆ ಮುಗಿದೋಯ್ತು ಅಷ್ಟೇ. ಸೊ ನೆಕ್ಸ್ಟ್ ನೋಡಿ, ಡೊಮೆಸ್ಟಿಕ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್, ದ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಜನರಲಿ ಕನೆಕ್ಟೆಡ್ ಇನ್ ಪ್ಯಾರಲ್. ಪ್ಯಾರಲ್ ಅಡ್ವಾಂಟೇಜ್ ಬರೋದು ಮುಗಿದೋಯ್ತು ನಿಮಗೆ ನೋಡಿ. ದ ಪ್ಯಾರಲ್ ಸರ್ಕ್ಯೂಟ್ ಡಿವೈಡ್ಸ್ ದ ಕರೆಂಟ್ ಥ್ರೂ ಎಲೆಕ್ಟ್ರಿಕಲ್ ಗ್ಯಾಜೆಟ್ಸ್, ದ ಒನ್ ಅಪ್ಲಯನ್ಸ್ failed, so that is break, so total resistance is less, so more helpful in the case of different current in the required for the different electrical appliance. ಇಷ್ಟು ನೋಡಿ, ಎನಿ 2 ಪಾಯಿಂಟ್ಸ್ ನೀವು ಬರೀಬೇಕು. ಎನಿ 2 ಪಾಯಿಂಟ್ಸ್, ಇಲ್ಲಿ 4 ಪಾಯಿಂಟ್ಸ್ ಇದೆ, ಎನಿ 2 ಪಾಯಿಂಟ್ಸ್ ಇದ್ರೆ ನಿಮಗೆ ವಿಲ್ ಗೆಟ್ 2 ಮಾರ್ಕ್ಸ್. 2 ಮಾರ್ಕ್ಸ್ ಬರುತ್ತೆ. ಓಕೆನಾ. ಸೊ ಅಲ್ಲಿಗೆ ಮೇಲ್ಗಡೆ 2 ಮಾರ್ಕ್ಸ್, ಕೆಳಗಡೆ 2 ಮಾರ್ಕ್ಸ್, ಎ ಮತ್ತೆ ಬಿ. ಓಕೆನಾ. ನೋಡಿ, ಇದೇ ತರ ಪ್ರಾಬ್ಲಮ್ ಸಾಲ್ವ್ ಮಾಡಿರ್ತೀರಿ. ನೋಡಿ, ಪ್ರಾಬ್ಲಮ್ ರೇಡಿಯಸ್ ಆಫ್ ಕರ್ವೇಚರ್ನ ಕೊಟ್ಟಿದ್ದೇನೆ. ರೇಡಿಯಸ್ ಆಫ್ ಕರ್ವೇಚರ್ ನೀವು ಫೋಕಲ್ ಅಂತ ಕನ್ವರ್ಟ್ ಮಾಡ್ಕೊಂಡ್ರೆ ವಿಲ್ ಗೆಟ್ ಹಾಫ್ ಮಾರ್ಕ್ಸ್. ಅದನ್ನ ಫಾರ್ಮುಲಾ ಬರೆದ್ರೆ ಹಾಫ್ ಮಾರ್ಕ್ಸ್, ಈ ಫಾರ್ಮುಲಾ ಬರೆದ್ರೆ ದಟ್ ಇಸ್ ಮಿರರ್ ಫಾರ್ಮುಲಾ ಬರೆದ್ರೆ ನಿಮ್ಗೆ ಹಾಫ್ ಮಾರ್ಕ್ಸ್ ಇರುತ್ತೆ. ಸೊ ಕ್ಯಾಲ್ಕುಲೇಷನ್ಗೆ ಹಾಫ್ ಮಾರ್ಕ್ಸ್ ಇರುತ್ತೆ, ರಿಸಲ್ಟಿಗೆ ಹಾಫ್ ಮಾರ್ಕ್ಸ್ ಇರುತ್ತೆ. ಸೊ ನೆಕ್ಸ್ಟ್, ಸೊ ಮ್ಯಾಗ್ನಿಫಿಕೇಶನ್ ಮಾಡಬೇಕಾದ್ರೆ ನೀವು ಮ್ಯಾಗ್ನಿಫಿಕೇಶನ್ ಫಾರ್ಮಲ್ಗೆ ಹಾಫ್ ಮಾರ್ಕ್ಸ್, ಹೈಟ್ ಕಂಡಿಡಿದ್ರೆ ನಿಮಗೆ ಹಾಫ್ ಮಾರ್ಕ್ಸ್, ಅಂಡ್ ಅದರ ಪ್ರಾಪರ್ಟಿ ಬರೆದ್ರೆ ಹಾಫ್ ಮಾರ್ಕ್ಸ್ ಇರುತ್ತೆ. ಓಕೆನಾ. ಇಷ್ಟೇ, ಸೇಮ್ ಇದು ಅದೇ ಥರನೇ ನೋಡಿ. ಇದರಲ್ಲಿ ಏನೋ ನೀವು ರೆಸಿಸ್ಟೆನ್ಸ್, ಸಾರಿ, ವಾಟ್ ಇಸ್ ರೇಡಿಯಸ್ ಆಫ್ ಕರ್ವೇಚರ್, ದಟ್ ಇಸ್ ಫೋಕಲ್ ಅಂತ ಐಡೆಂಟಿಫೈ ಮಾಡಿದ್ರೆ ಹಾಫ್ ಮಾರ್ಕ್ಸ್, ಫಾರ್ಮುಲಾ ಬರ್ತದೆ, ಮಿರರ್ ಫಾರ್ಮುಲಾ ಬರೆದ್ರೆ ಹಾಫ್ ಮಾರ್ಕ್ಸ್, ಕ್ಯಾಲ್ಕುಲೇಷನ್ಗೆ ಹಾಫ್ ಮಾರ್ಕ್ಸ್ ಇರುತ್ತೆ. ಸೊ ಆನ್ಸರ್ಗೆ ಹಾಫ್ ಮಾರ್ಕ್ಸ್ ಇರುತ್ತೆ. ಮತ್ತೆ ಅದರಲ್ಲಿ ಮ್ಯಾಗ್ನಿಫಿಕೇಶನ್ ಮಾಡಿದ್ರೆ ನಿಮಗೆ 1.5 ಮಾರ್ಕ್ಸ್ ಇರುತ್ತೆ ನೋಡಿ, 1.5 ಮಾರ್ಕ್ಸ್. ಓಕೆನಾ. ನೆಕ್ಸ್ಟ್, ಇಷ್ಟು ಫಿಸಿಕ್ಸ್. ಈಗ ಕೆಮಿಸ್ಟ್ರಿಗೆ ಹೋಗ್ಬೇಡ. ಕೆಮಿಸ್ಟ್ರಿ ನೋಡಿ, ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಸೋಪ್ ಆರ್ಡರ್ ವೈಸ್ ಬರೀಬೇಕು. ಓಕೆನಾ. ಇದು ಕರೆಕ್ಟ್, ದಟ್ ಇಸ್ ಇದು ಸರಿ ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಲೇಟೆಡ್ ಸೋಪ್ ಅಮಂಗ್ ದಿ ಫಾಲೋಯಿಂಗ್ ಸೋಪ್, ಅದು ದಟ್ ಈಸ್ ಫಾರ್ಮ್ಸ್ ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್ ಇನ್ ದ ಹಾರ್ಡ್ ವಾಟರ್. ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್ ಫಾರ್ಮೇಷನ್ ಮಾಡುತ್ತೆ ಹಾರ್ಡ್ ವಾಟರ್. ನೋಡಿ, CuO H2O ಏನಾಗಿದೆ, ಕಾಪರ್ ಆಕ್ಸೈಡ್ ಮೀನ್ಸ್ ಕಾಪರ್ ಅಲ್ಲಿ O ಇದೆ, ದಟ್ ಏನಾಗಿದೆ, ರೆಡ್ಯೂಸ್ ಟು ದಿ ಕಾಪರ್ ಆಗಿದೆ. ಓಕೆನಾ. ನೋಡಿ, ಮೆಥಡ್ಸ್ ಪ್ರಿವೆಂಟ್ಸ್ ದ ಕರೋಷನ್, ನೀವು ಎನಿ 2 ಬರೀಬೋದಿರಲಿ. ಸೊ ಆಯಿಲಿಂಗ್, ಪೇಂಟಿಂಗ್, ಗ್ರೀಸಿಂಗ್, ಗ್ಯಾಲನೈಸಿಂಗ್, ಮೇಕಿಂಗ್ ಎ ಅಲೈ ಅಥವಾ ಕ್ರೋಮೋಪ್ಲೇಟಿಂಗ್, ಆನೋಡೈಸಿಂಗ್ ಅಂತ ಬರುತ್ತೆ. ಇವೆಲ್ಲ ಏನ್ ಬೇಕಾದ್ರೆ ಬರೀರಿ. ಸೊ ಎನಿ 2 ಪಾಯಿಂಟ್ಸ್, ಈಚ್ ಪಾಯಿಂಟ್ ಫಾರ್ ಹಾಫ್ ಮಾರ್ಕ್ಸ್. ಸೊ 1 ಮಾರ್ಕ್ಸ್ ಕ್ವಶನ್ ಅದು. ಅವು ಕಾನ್ಸಂಟ್ರೇಷನ್ ಆ್ಯಂಡ್ ಡೈಲ್ಯೂಟೆಡ್, ದಟ್ ಈಸ್ ಬೈ ಹ್ಯಾಡಿಂಗ್ ಎ ಆಸಿಡ್ ಸ್ಲೋಲಿ ಟು ದ ವಾಟರ್. ನೋಡಿ, ಈ ಪಾಯಿಂಟ್ ಇಷ್ಟೇ ಬರೀಬೇಕಾದ್ರು. ಆಸಿಡ್ ಸ್ಲೋಲಿ ಟು ದ ವಾಟರ್ ವಿತ್ ಕಾನ್ಸ್ಟೆಂಟ್ ಸ್ಟರ್ನಿಂಗ್, ಇಷ್ಟು ಬರೆದ್ರೆ 1 ಮಾರ್ಕ್ಸ್ ಮುಗೀತು. ನೋಡಿ, ರ್ಯಾನ್ಸಿಡಿಟಿ ಅಂದ್ರೆ ಏನಂತ ಕೇಳಿದ್ರೆ, ಸೊ ಫ್ಯಾಟ್ ಮತ್ತು ಆಯಿಲ್ ಬರ್ದಿರಿ, ಈ ಪಾಯಿಂಟ್ ಬರ್ದಿರಿ, ನಿಮಗೆ 1 ಮಾರ್ಕ್ಸ್ ಇರುತ್ತೆ. ಸೊ ಮೆನ್ಷನ್ ದ ಮೆಥಡ್ ಟು ಪ್ರಿವೆಂಟ್ ರ್ಯಾನ್ಸಿಡಿಟಿನ ಪ್ರಿವೆಂಟ್ ಮಾಡೋಕ್ಕೆ. ಸೊ ನೀವು ಏನು ಬರೀಬೇಕು ಪಾಯಿಂಟ್, ಎನಿ 2 ಪಾಯಿಂಟ್ಸ್ ಬರೆದಿರಬೇಕು. ಸೊ ಯು ವಿಲ್ ಗೆಟ್ 1 ಮಾರ್ಕ್. 1 ಮಾರ್ಕ್ ಬರುತ್ತೆ. ಸೊ 1 + 1 2 ಮಾರ್ಕ್ಸ್ ಆಗುತ್ತೆ. ಕರೆಕ್ಟಾ. ನೋಡಿದೆ, ಆಡಿಂಗ್ ಸಬ್ಸ್ಟೆನ್ಸ್ ಲೈಕ್ ಪ್ರಿವೆಂಟ್ ಆಕ್ಸಿಡೈಸಿಂಗ್ ಏಜ್, ಆಂಟಿ ಆಕ್ಸಿಡೆಂಟು, ಏರ್ ಟೈಟ್ ಕಂಟೈನರ್, ರೆಫ್ರಿಜಿರೇಟರ್ ಇಡ್ತೀವಿ, ಫ್ಲೆಶ್ ಬಿಟ್ಟು ನೈಟ್ರೋಜನ್ ಗ್ಯಾಸ್, ಎನಿ 2 ಪಾಯಿಂಟ್ಸ್ ಬರೆದು ಸಾಕು. ನೋಡಿ, ಜಿಂಕ್ ಆಕ್ಸೈಡ್, ಆಂಫೋಟ್ರಿಕ್ ಆಕ್ಸೈಡ್, ನೋಡಿ ಇದು ಜಿಂಕ್ ಆಕ್ಸೈಡ್, ಬೋತ್ ಆಸಿಡ್ ಅಂಡ್ ಬೇಸ್, ಇದು ಬರೆದ್ರೆ ನಿಮಗೆ 1 ಮಾರ್ಕ್ಸ್. ಸೊ ಸೋಡಿಯಂ ಮೆಟಲ್ ಕೆಪ್ಟಿನ್ ಕೆರೋಸಿನ್ ಯಾಕೆ ಇಟ್ಟಿರ್ತೀವಿ ನೋಡಿ, ಸೋಡಿಯಂ ಮೆಟಲ್ ಕೆಪ್ಟಿನ್ ವೇಲೆಂಟ್ಲಿ ರಿಯಾಕ್ಟ್ ವಿತ್ ವಾಟರ್, ಬೇಗ ರಿಯಾಕ್ಟ್ ಮಾಡುತ್ತೆ. ಅಟ್ಮಾಸ್ಫಿಯರ್ ಆಕ್ಸಿಜನ್, ವಾಟರ್ ಮತ್ತು ಆಕ್ಸಿಜನ್ ರಿಯಾಕ್ಟ್ ಆಗುತ್ತೆ. ಡು ನಾಟ್ ರಿಯಾಕ್ಟ್ ವಿತ್ ಕೆರೋಸಿನ್, ಇಷ್ಟು ಬರೆದ್ರೆ ಮುಗಿದೋಯ್ತು. ಸೊ ನಿಮಗೆ 1 ಮಾರ್ಕ್ಸ್. ಸೊ ಟೋಟಲ್ ನಿಮಗೆ ಎಷ್ಟು ಮಾರ್ಕ್ಸ್, 2 ಮಾರ್ಕ್ಸ್ ಬರುತ್ತೆ. ಸೊ ಗೋಲ್ಡ್ ಇಸ್ ಯೂಸ್ ಇನ್ ದಿ ಜ್ಯುವೆಲರಿ ಅಥವಾ ಅಯನಿಕ್ ಕಾಂಪೌಂಡ್ ಆಫ್ ಸಾಲಿಡ್ ಸ್ಟೇಟ್ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ, ಯಾವ್ದು ಬೇಕೋ ಬರೀರಿ. ನೋಡಿ, ಈಗ ಗೋಲ್ಡ್ ಅನ್ನು ಯಾಕೆ ಬಳಸ್ತೀವಿ ಅಂದ್ರೆ, ದಟ್ ಇಸ್ ಲಸ್ಟರ್ ಅಂದ್ರೆ ಶೈನಿ ಸರ್ಫೇಸ್ ಇದೆ. ಸೊ ಡಕ್ಟಿಲಿಟಿ ವೈರ್ ಮಾಡ್ಬೋದು, ಮ್ಯಾಲೇಬಲ್ ಮಾಡ್ಬೋದು, ಲೆಸ್ ರಿಯಾಕ್ಟಿವ್. ಈ 4 ಪಾಯಿಂಟ್, ಇದರಲ್ಲಿ ನೀವು ಯಾವ್ದಾದ್ರು 2 ಪಾಯಿಂಟ್ ಬರೋ ಸಾಕು. ಶೈನಿಂಗ್ ಬರ್ಕೊಳ್ಳಿ, ಮ್ಯಾಲೇಬಲ್ ಬರ್ಕೊಳ್ಳಿ, ಡಕ್ಟಿಲ್ ಬರ್ಕೊಳ್ಳಿ, ಏನೋ ಬರ್ಕೊಳ್ಳಿ. ಸೊ ಎನಿ 2 ಪಾಯಿಂಟ್ ಬರೋದು ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, 1 ಮಾರ್ಕ್ಸ್ ಬರುತ್ತೆ. ಓಕೆನಾ. ದ ಮೂವ್ಮೆಂಟ್ ಆಫ್ ಅಯಾನ್ಸ್ ಸಾಲಿಡ್ ಇಸ್ ನಾಟ್ ಪಾಸಿಬಲ್ ಡ್ಯೂ ಟು ದಿ ರಿಜಿಡ್ ಸ್ಟ್ರಕ್ಚರ್. ದ ಫ್ರೀ ಅಯಾನ್ಸ್ ವಿಲ್ ಬಿ ನಾಟ್ ಫಾರ್ಮ್. ಸಾಲಿಡ್ ಸ್ಟೇಟ್ ಅಲ್ಲಿ ಅಯಾನ್ಸ್ ಫ್ರೀ ಇರಲ್ಲ, ಬಿಕಾಸ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇರುತ್ತೆ. ಸೊ ಅಲ್ಲಿ ಅಯಾನ್ಸ್ಗಳು ಫಾರ್ಮೇಷನ್ ಆಗಿಲ್ಲ. ದಟ್ಸ್ ವೈ ನೋಡಿ, 2 ಪಾಯಿಂಟ್ ಬರೋದು ನಿಮಗೆ, ಎನಿ 1 ಪಾಯಿಂಟ್ ಬರೋ ಸಾಕು. ನೀವು 2 ಪಾಯಿಂಟ್ ಇಲ್ಲ, 1 ಪಾಯಿಂಟ್ ಬರೋ ಸಾಕು ನಿಮಗೆ, 1 ಮಾರ್ಕ್ಸ್. ಸೊ ಟೋಟಲ್ 2 ಮಾರ್ಕ್ಸ್ ಬಂತು ನಿಮಗೆ. ಓಕೆನಾ. ನೋಡಿ, ಇದೇ ಇಂಪಾರ್ಟೆಂಟ್, ಇದೆಲ್ಲ ಬರೆದಿರ್ತೀರಿ, ಇಲ್ಲೇ ಬರೀಬೇಕಂತ ಮಿಸ್ಟೇಕ್ ಮಾಡ್ತೀವಿ. ನೋಡಿ, ಅದಕ್ಕೆ KMnO4 ಬರೆದ್ರೆ ಹಾಫ್ ಮಾರ್ಕ್ಸ್, ಅಸಿಡಿಫೈಡ್ K2Cr2 ಬರೆದ್ರೆ ಹಾಫ್ ಮಾರ್ಕ್ಸ್. ಸೊ ಇದನ್ನು ಬರೆದ್ರೆ CH3COH ಬರೆದ್ರೆ ನಿಮಗೆ ಹಾಫ್ ಮಾರ್ಕ್ಸ್. ಫಂಕ್ಷನಲ್ ಗ್ರೂಪ್ ನೋಡಿ, ಇಲ್ಲಿ COH ಇದೆಯಲ್ಲ, COH ಅಂತ ಬರೆದು ಕೊಡ್ತಾರೆ, ಇಲ್ಲಾಂದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಬರೆದು ಕೊಡ್ತಾರೆ. ದಟ್ ಇಸ್ ಫಾರ್ ಹಾಫ್ ಮಾರ್ಕ್ಸ್. ಟೋಟಲ್ 2 ಮಾರ್ಕ್ಸ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ಡಯಾಗ್ರಾಮ್ ಬರ್ದಿರ್ತೀರಿ, ನಿಮಗೆ ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲ. ನೋಡಿ, ಡಯಾಗ್ರಾಮಿಗೆ 2 ಮಾರ್ಕ್ಸ್ ಇರುತ್ತೆ. ಪಾರ್ಟ್ಸ್ ಮೆನ್ಷನ್ ಮಾಡೋಕ್ಕೆ ನಿಮಗೆ ಹಾಫ್ 1 ಮಾರ್ಕ್ಸ್ ಇರುತ್ತೆ. ಸೊ 3 ಮಾರ್ಕ್ಸ್. ಓಕೆನಾ. ಓಕೆ, ನೆಕ್ಸ್ಟ್ ನೋಡಿ, ಕ್ವಿಕ್ ಲೈಮ್. ಇಲ್ಲೇನು ಕೇಳಿದಾನೆ, ಕ್ವಿಕ್ ಲೈಮ್ ರಿಯಾಕ್ಟ್ ವಿತ್ ವಾಟರ್ ಅಂದ್ರೆ ಕಾಂಬಿನೇಷನ್ ರಿಯಾಕ್ಷನ್ ಬರಬೇಕಿತ್ತು ನೀವು. ನೋಡಿ, ಕ್ವಿಕ್ ಲೈಮ್ ರಿಯಾಕ್ಟ್ ವಿತ್ ವಾಟರ್, ಅದು ಬರೆದ್ರೆ ನಿಮಗೆ ಎಷ್ಟೊಂದು 1 ಮಾರ್ಕ್ಸ್, ಯಾವ್ದಾದ್ರು 1 ಬರೀಬೋದು. ಸೊ ಇಲ್ಲೇನು ನೀವು ಎನಿ 1 ಅಂತ ಹೇಳಿದಾನೆ. ಸೊ ಇಲ್ಲಿ ಕಾಪರ್ ಸಲ್ಫೇಟು ರಿಯಾಕ್ಟ್ ವಿತ್ ಜಿಂಕ್ ಸಲ್ಫೇಟ್ ಮತ್ತೆ ಕಾಪರ್ ಆಯ್ತು. ಸೊ 1 ಮಾರ್ಕ್ಸ್. ಅಥವಾ ಸೋಡಿಯಂ ಕ್ಲೋರೈಡ್ ಪ್ಲಸ್ ಜಿಂಕ್ ನೈಟ್ರೈಟ್
ಸಿಲ್ವರ್ ಕ್ಲೋರೈಡ್ ಮತ್ತು ಸೋಡಿಯಂ ನೈಟ್ರೇಟ್. ಸೊ ಇದನ್ನ ಬರೋದು ನಿಮಗೆ ಎಷ್ಟು ಮಾರ್ಕ್ಸ್? 1 ಮಾರ್ಕ್ಸ್ ಇರುತ್ತೆ. ಟೋಟಲ್ 3 ಮಾರ್ಕ್ಸ್ ಇರುತ್ತೆ. ಇಲ್ಲ ಅದನ್ನ ಮಾಡಲ್ಲ ನಾನು ಬ್ಯಾಲೆನ್ಸ್ ಈಕ್ವೇಷನ್ ಮಾಡ್ತೀನಿ ಅಂದರೆ ಈಚ್ ಈಕ್ವೇಷನ್ ಕ್ಯಾರೀಸ್ 1 ಮಾರ್ಕ್ಸ್. ಈಚ್ ಈಕ್ವೇಷನ್ ಕ್ಯಾರೀಸ್ 1 ಮಾರ್ಕ್ಸ್. ಎಲ್ಲ ಕಡೆ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನೀವು ಈಕ್ವೇಷನ್ ಬ್ಯಾಲೆನ್ಸ್ ಮಾಡಿದರೆ ಅರ್ಧ ಮಾರ್ಕ್ಸ್, ರೈಟ್ ಹ್ಯಾಂಡ್ ಸೈಡಲ್ಲಿ ಮಾಡಿದರೆ ಅರ್ಧ ಮಾರ್ಕ್ಸ್, ಟೋಟಲ್ 1 ಮಾರ್ಕ್ಸ್. ಸೊ ಅದೆಲ್ಲ ರೂಲ್ಸ್ ಇದೆ. ಸೊ ಟೋಟಲ್ 3 ಮಾರ್ಕ್ಸ್ ಇರುತ್ತೆ. ಇದು ಅಷ್ಟೇ ನೋಡಿ. ಸೊ ನೆಕ್ಸ್ಟ್ ಏನಂದರೆ ನಮ್ಮದು ಬ್ಲೀಚಿಂಗ್ ಪೌಡರ್ ಇದೆಯಲ್ಲ. ಸೊ NaOH, CaH, OH twice, H2, Cl2 give by using by which of these material can be used to prepare the bleaching powder. ಬ್ಲೀಚಿಂಗ್ ಪೌಡರ್ ಪ್ರಿಪೇರ್ ಮಾಡೋಕ್ಕೆ ಮತ್ತು ಅದ್ರ ಯೂಸಸ್ ಬರೀಬೇಕು. ಒಂದು ನೋಡಿದ್ರೆ ಯಾವುದು CaO ನೋಡಿ, CaOH twice, CaOH twice ಪ್ಲಸ್ Cl gives rise to CaOCl2 ಫಾರ್ಮೇಷನ್ ಆಗುತ್ತಲ್ಲ. ಇವೆರಡು ಕಾಂಪೌಂಡ್ ಬಳಸಿರ್ತೀವಿ ನೋಡಿ, ಇವೆರಡು ನೋಡಿ CaOCl2 ಇಷ್ಟು ಬರೆದ್ರೆ ನೋಡಿ ನೀವು 1.5 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ಯಾವ್ದಾದ್ರು ಒಂದು ಯೂಸಸ್ ಬರೆದಿದ್ರೆ ಎನಿ ಒನ್ ಯೂಸಸ್ ಬರೆದಿದ್ರೆ ನಿಮಗೆ 1/2 ಮಾರ್ಕ್ಸ್ ಸಿಗುತ್ತೆ ಅಷ್ಟೇ, ಮುಗೀತು. ನೋಡಿ ಬ್ಲೂ ಲಿಟ್ಮಸ್ ಪೇಪರ್ ನೋಡಿ, ಅಸಿಡಿಕ್ ಪ್ರಾಪರ್ಟಿ ಆಫ್ ಸಾಯಿಲ್ ಇನ್ಕ್ರೀಸಸ್. ಬ್ಲೂ ಲಿಟ್ಮಸ್ ಪೇಪರ್ ಡು ನಾಟ್ ಚೇಂಜ್ ದ ಕಲರ್ ಇನ್ ಬೇಸಿಕ್ ಸೊಲ್ಯೂಷನ್. ಬೇಸಿಕ್ ಸೊಲ್ಯೂಷನ್ ಇಟ್ಟಾಗ ಕಲರ್ ಚೇಂಜ್ ಆಗಲ್ಲ. ಇದೊಂದು ವರ್ಡ್ ಬರೆದು ಸಾಕು ನಿಮಗೆ 1 ಮಾರ್ಕ್ಸ್ ಇರುತ್ತೆ. ಬ್ಲೂ ಲಿಟ್ಮಸ್ ಪೇಪರ್ ಡು ನಾಟ್ ಚೇಂಜ್ ದ ಕಲರ್ ಚೇಂಜ್ ಆಗಲ್ಲ ಯಾವಾಗ? ಬ್ಲೂ ಲಿಟ್ಮಸ್ ಪೇಪರ್ ಇಸ್ ಡಿಪ್ಡ್ ಇನ್ ಬೇಸಿಕ್ ಸೊಲ್ಯೂಷನ್. ನೋಡಿ ಈಗ ನೆಕ್ಸ್ಟ್ ಏನಂತ ಹೇಳಿದೀನಿ, ಆಸಿಡ್ ಸೊಲ್ಯೂಷನ್ ಆದಾಗ ನೋಡಿ, ಆಸಿಡಿಕ್ ಪ್ರಾಪರ್ಟಿ ಸಾಯಿಲ್ ಇನ್ಕ್ರೀಸಸ್, pH ವ್ಯಾಲ್ಯೂ ಆಫ್ ಅಸಿಡಿಕ್ ಸಾಯಿಲ್ pH ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಸೊ ವೆನ್ ಕಾನ್ಸಂಟ್ರೇಷನ್ ಆಫ್ H+ ion H3O+ ions ಇನ್ ಸಾಯಿಲ್ ಇನ್ಕ್ರೀಸಸ್ ಅಸಿಡಿಕ್ ಆದಾಗ. ಸೊ ದಟ್ ಇಸ್ ನೋಡಿ, ಎನಿ 1 ಪಾಯಿಂಟ್ ಬಿಟ್ಟು ಸಾಕು ನೀವು. ಅಸಿಡಿಕ್ ಆಗಿದೆ ಸಾಯಿಲ್ ಏನು ಇನ್ಕ್ರೀಸ್ ಆಗಿರುತ್ತೆ ಮತ್ತೆ ಯಾವ ಅಯಾನ್ಸ್ಗಳು ಜಾಸ್ತಿ ಆಗಿರುತ್ತೆ 1 ಮಾರ್ಕ್ಸ್ ಇರುತ್ತೆ. ಟೋಟಲ್ ನಿಮಗೆ 4 ಮಾರ್ಕ್ಸ್ ಇರ್ತದೆ, ಎರಡು ಓಕೆನಾ. 5 ಮಾರ್ಕ್ಸ್ಗೆ ಡಿಫ್ರೆನ್ಸ್ ಬಿಟ್ವೀನ್ ಹೈಡ್ರೈಡ್ ಅನ್ಹೈಡ್ರೈಡ್ ನೋಡಿ ಪಕ್ಕ ಬರ್ದಿರ್ತೀರಿ. ಸ್ಟ್ರಕ್ಚರಲ್ ಐಸೋಮರ್ಸ್ ಮತ್ತು ಬ್ಯೂಟೇನ್ ಪಕ್ಕ ಬರ್ದಿರ್ತೀರಿ. ಇದು ಎಲ್ಲ ಈಸಿ ಡೈರೆಕ್ಟ್ ಕ್ವಶನ್. ನೀವು ನೋಡಿ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ನೀವು ಎಲ್ಲಿ ಎನಿ 2 ಮಾರ್ಕ್ಸ್, ಎನಿ 2 ಪಾಯಿಂಟ್ ಬರೆದ್ರೆ ಸಾಕು ನಿಮಗೆ ಎಷ್ಟು ಬರುತ್ತೆ ಆನ್ಸರು? 2 1 2. ದಟ್ ಈಸ್ ಎನಿ 2 ಬರೆದ್ರೆ ನಿಮಗೆ ಎಷ್ಟು ಬರುತ್ತೆ? 2 ಮಾರ್ಕ್ಸ್ ಬರುತ್ತೆ. ಓಕೆನಾ. ನೋಡಿ ಕಾರ್ಬನ್ ಏನು ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ನೋಡಿ, ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಅಂತ ಬರೆದ್ರೆ 1 ಮಾರ್ಕ್ಸ್, ಕರೆಕ್ಟಾ. ಮತ್ತೆ ಎನ್ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ ಬರೆದ್ರೆ ನಿಮಗೆ 1 ಮಾರ್ಕ್ಸ್, ಓಕೆನಾ. ಮತ್ತೆ ಮೀಥೇನು ಎಲೆಕ್ಟ್ರಾನ್ ನಡ್ಸೋಕೆ ಕೇಳಿದ್ರೆ ಇದನ್ನು ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ 5 ಮಾರ್ಕ್ಸ್ ಕ್ವಶನ್ಸ್ ಆಯ್ತಾ. ನೆಕ್ಸ್ಟ್ ಬಯಾಲಜಿ ನೋಡಿ, ಇನ್ಫಾರ್ಮೇಶನ್ ಸೋರ್ಸ್ ದಟ್ ಈಸ್ DNA. ಇನ್ಫಾರ್ಮೇಶನ್ ಟು ಮೇಕ್ ದ ಪ್ರೋಟೀನ್ DNA. ನೋಡಿ ಬ್ಲಡ್ ಶುಗರ್ ಲೆವೆಲ್ನ ಇದು ಅಂಡರ್ ಸೆಕ್ರೇಷನ್ ಆಫ್ ಇನ್ಸುಲಿನ್. ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಇನ್ಸುಲಿನ್ ಕಡಿಮೆ ಆದರೆ. ಸೊ ಸ್ವೆಲ್ಲಿಂಗ್ ಆಫ್ ನೆಕ್ ದಟ್ ಈಸ್ ಅಂಡರ್ ಸೆಕ್ರೇಷನ್ ಆಫ್ ಥೈರಾಕ್ಸಿನ್ ಹಾರ್ಮೋನ್, ದಟ್ ಈಸ್ ಎ. ನೋಡಿ ಸ್ಪೈರೋಗೈರದಲ್ಲಿ ಆಗೋದು ದಟ್ ಈಸ್ ಫ್ರಾಗ್ಮೆಂಟೇಷನ್ ಆಗುತ್ತೆ, ಓಕೆನಾ. ಎಲ್ಲ 1 ಮಾರ್ಕ್ಸ್. ದ ಫಂಕ್ಷನ್ ಆಫ್ ಓಝೋನ್ ಲೇಯರ್ ದಟ್ ಈಸ್ ಶೀಲ್ಡ್ ಟು ಸರ್ಫೇಸ್ ನೋಡಿ, UV ರೇಡಿ ಇಷ್ಟು ಬರೋಸಾಕ್ಬೇಕಾರೆ ಇಟ್ ಅವಾಯ್ಡ್ಸ್ ಇಟ್ ಕಂಟ್ರೋಲ್ಸ್ ದ UV ರೇಡಿಯೇಷನ್ಸ್ ಅಂತ ಬರೋ ಸಾಕು ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. UV ಅಂತ ಬರೋ ಸಾಕು ನೋಡಿ. ಸ್ಟ್ರಕ್ಚರಲ್ ಫಂಕ್ಷನ್ ಯೂನಿಟ್ ಆಫ್ ನರ್ವ್ ಸಿಸ್ಟಮ್ ದಟ್ ಈಸ್ ಕಾಲ್ಡ್ ನ್ಯೂರಾನ್ ಅಂತ ಬರೋದು ಸಾಕು 1 ಮಾರ್ಕ್ಸ್ ಸಿಗುತ್ತೆ ನಿಮಗೆ, ಓಕೆನಾ. ನೆಕ್ಸ್ಟ್ ಇದು ಆರ್ಡರ್ ಬರೀರುತ್ತೆ ನೋಡಿ, ಫಸ್ಟ್ ಅಬ್ಸಾರ್ಪ್ಷನ್, ಓಕೆನಾ. ಆಮೇಲೆ ಕನ್ವರ್ಷನ್ ಆಗುತ್ತೆ. ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ ಆಗುತ್ತೆ. ನೆಕ್ಸ್ಟ್ ಕನ್ವರ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಂಟು ಕಾರ್ಬೋನೇಟ್ಸ್ ಆಗುತ್ತೆ. ನೆಕ್ಸ್ಟ್ ಸ್ಪ್ಲಿಟಿಂಗ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಇಂಟು ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಆಗುತ್ತೆ. ಇದು 1 ಮಾರ್ಕ್ಸ್. ಹೌ ಡು ಆಕ್ಸಿನ್ಸ್ ಪ್ರಮೋಟ್ಸ್ ದ ಗ್ರೋತ್ ಆಫ್ ಟೆಂಡ್ರಿಲ್ಸ್ ಕ್ಲೈಂಬಿಂಗ್ ಪ್ಲಾಂಟ್ ಆನ್ ದ ಸಪೋರ್ಟ್. ನೋಡಿ ಇದರಲ್ಲಿ ನೀವು ಒಂದೊಂದು ಪಾಯಿಂಟ್ 1 ಮಾರ್ಕ್ಸ್. ವೆನ್ ಟೆಂಡ್ರಿಲ್ ಕಮ್ಸ್ ಕಾಂಟ್ಯಾಕ್ಟ್ ವಿತ್ ಸಪೋರ್ಟ್ ದ ಆಕ್ಸಿನ್ಸ್ ಡಿಫರ್ ಟು ದ ಪಾರ್ಟ್ ಟೆಂಡ್ರಿಲ್ಸ್ ವಿಲ್ ಅವೇ ಫ್ರಮ್ ದಿ ಸಪೋರ್ಟ್ ನೋಡಿ ಇಷ್ಟು ಬರೋ 1 ಮಾರ್ಕ್ಸ್, ಓಕೆನಾ. ಡ್ಯೂ ಟು ದಿಸ್ ಪಾರ್ಟ್ ದ ಟೆಂಡ್ರಿಲ್ ಅವೇ ಫ್ರಮ್ ದಿ ಸಪೋರ್ಟ್ ದೇ ವಿಲ್ ಫಾಸ್ಟರ್ ಗ್ರೋ. ಟೆಂಡ್ರಿಲ್ ನಿಯರ್ ಇದು ಈ ಪಾಯಿಂಟ್ ಬರೋದು ನಿಮಗೆ 1 ಮಾರ್ಕ್ಸ್. ಟೋಟಲ್ 2 ಮಾರ್ಕ್ಸ್ ಇರುತ್ತೆ, ಓಕೆ. ಒಂದೊಂದು ಪಾಯಿಂಟ್ 1 ಮಾರ್ಕ್ಸ್. ನೆಕ್ಸ್ಟ್ ಏನು ಕೇಳಿದಾನೆ ನೋಡಿ, ಅವು ಅಡ್ರಿನಲಿನ್ ಸಪೋರ್ಟ್ ಸೆಕ್ರೆಟೆಡ್ ಇನ್ ದ ಬ್ಲಡ್ ಅಲ್ಲಿ ಯಾವ ರೀತಿ ಆಗುತ್ತೆ ಇದಕ್ಕೆ 4 ಪಾಯಿಂಟ್ ಬರೀಬೇಕು ನೋಡಿ. ಹಾರ್ಟ್ ಬೀಟ್ ಫಾಸ್ಟರ್ ಆಯ್ತು ನೋಡಿ, ಮೋರ್ ಆಕ್ಸಿಜನ್ ಸಪ್ಲೈ ಆಯ್ತು. ಸೊ ಡೈಜೆಷನ್ ಸಿಸ್ಟಮ್ ದಟ್ ಸ್ಕಿನ್ ವಿಲ್ ಬಿ ರಿಡ್ಯೂಸಸ್ ಟು ದಿ ಕಂಟ್ರಾಕ್ಷನ್ ಆಫ್ ಮಸಲ್ಸ್ ಅಂಡ್ ಅಲೌ ದ ಸ್ಮಾಲ್ ಆರ್ಟರೀಸ್ ಇನ್ ದ ಆರ್ಗನ್ಸ್, ಇದಕ್ಕೆ 1/2 ಮಾರ್ಕ್ಸ್. ಸೊ ಡಿವೈಡ್ ದ ಬ್ಲಡ್ ಇನ್ ಅವರ್ ಸ್ಕೆಲಿಟಲ್ ಮಸಲ್ಸ್ ಬ್ಲಡ್ ಏನಾಯ್ತು ಡೈವರ್ಟ್ ಆಯ್ತು. ಸೊ ಬ್ರೀತಿಂಗ್ ರೇಟ್ ಇನ್ಕ್ರೀಸ್ ಆಯ್ತು, ದಟ್ ನೋಡಿ ಟೋಟಲ್ 2 ಮಾರ್ಕ್ಸ್ ಇರುತ್ತೆ. 4 ಪಾಯಿಂಟ್ ಬರೀಬೇಕು. ಒಂದು ಕನ್ಸ್ಟ್ರಕ್ಷನ್ ಫುಡ್ ಚೈನ್ ನೋಡಿ, ಫುಡ್ ಚೈನ್ ಕಳೆದ್ರೆ ನಿಮಗೆ 1 ಮಾರ್ಕ್ಸ್. ಕೊಟ್ಟರದಲ್ಲಿ ಫುಡ್ ಚೈನ್ ಬರೀದಿರಿ 1 ಮಾರ್ಕ್ಸ್. ಅದ್ರಲ್ಲಿ ಕೆಮಿಕಲ್ ಜಾಸ್ತಿ ಇರೋದು ದಟ್ ಈಸ್ ಸ್ನೇಕ್ ಅಲ್ಲಿ ಬರೋದ್ರೆ 1 ಮಾರ್ಕ್ಸ್, 2 ಮಾರ್ಕ್ಸ್ ಇರುತ್ತೆ, ಮುಗೀತು. ಏನು ಕಷ್ಟ ಇದೆಯಪ್ಪ ಸೈನ್ಸು. ಜರ್ಮಿನೇಷನ್ ಆಫ್ ಪೋಲಾಂಗ್ರೈಸ್ ಬರ್ದಿತ್ರಿ. ಡಯಾಗ್ರಾಮಿಂಗ್ 1.5 ಮಾರ್ಕ್ಸ್ ಇರುತ್ತೆ. 1/2 ಮಾರ್ಕ್ಸಿಗೆ ನಿಮಗೆ ಪಾಲ್ಪ್ ಮಿಷನ್ ಮಾಡಿದ್ರೆ ಟೋಟಲ್ 2 ಮಾರ್ಕ್ಸ್, ಓಕೆ. ರೋಲ್ ಆಫ್ ನೋಡಿ ಟ್ರೈಪ್ಸಿನ್, ಇದು ಟ್ರೈಪ್ಸಿನ್ ಏರ್ ಮಾಡಿದ್ರೆ ಡೈಜೆಷನ್ ಆಫ್ ಪ್ರೋಟೀನ್ ಅಂತ ಬರೆದ್ರೆ 1 ಮಾರ್ಕ್ಸ್, ಮುಗಿತಾ. ಅಮೈಲೇಸಿ ನೋಡಿ, ಇದು ಸ್ಟಾರ್ಚ್ನ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ಇಂಟು ಸಿಂಪಲ್ ಶುಗರ್ ಆಗಿ ಮಾಡ್ತೀವಿ ಅಂತ ಬರೆದ್ರೆ 1 ಮಾರ್ಕ್ಸ್, ಮುಗೀತು. ಬ್ರೇಕ್ ಡೌನ್ ಆಫ್ ಎಮಲ್ಸಿಫೈಡ್ ಫ್ಯಾಟ್ ದಟ್ ಈಸ್ ಫಾರ್ ಲೈಪೇಸ್. ಫ್ಯಾಟ್ ಅಂತ ಡೈಜೆಷನ್ ಆಫ್ ಫ್ಯಾಟ್ ಅಂತ ಬರೋ ಕೊಡ್ತಾರೆ ಮಾರ್ಕ್ಸ್. ಸೊ ಟೋಟಲ್ 3 ಮಾರ್ಕ್ಸ್. ಎಷ್ಟು ಈಸಿ ಇದೆ ಅಂದ್ರೆ ಸೈನ್ಸ್ ಅಲ್ವಾ ನೋಡಿ. ನೆಕ್ಸ್ಟ್ ಸೆಕ್ಷುವಲ್ ಟೈಪ್ ಆಫ್ ರೀಪ್ರೊಡಕ್ಷನ್ ಲೀಡ್ಸ್ ಟು ಮೋರ್ ರಿವೇಷನ್. ಯಾಕೆಂದ್ರೆ ನೋಡಿ, ಸೆಕ್ಷುವಲ್ ರೀಪ್ರೊಡಕ್ಷನ್ ಆಫ್ ಇನ್ವಾಲ್ವ್ಡ್ ಇನ್ ದ DNA ಮಾಲಿಕ್ಯೂಲ್ಸ್ ಫ್ರಮ್ 2 ಡಿಫರೆಂಟ್ ಆರ್ಗನಿಸಮ್ ನೋಡಿ. ಫಾದರ್ ಮತ್ತೆ ಮದರ್ ಇಂದ 2 ಡಿಫರೆಂಟ್ ಜೀನ್ಗಳು DNA ಕಂಬೈನ್ ಆಗಿ ಹೊಸ
ಏನು ಇಂಡಿವಿಜುವಲ್ ಫಾರ್ಮೇಷನ್ ಆಗುತ್ತೆ. ಅಥವಾ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್ ಟು ಡಿಫ್ಯೂಸ್ ಡಿಫರೆಂಟ್ ಜೀನ್ಸ್ ಟೇಕ್ಸ್ ಪ್ಲೇಸ್ ಅಂತ ಬರೋರು ಕೂಡ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ನೋಡಿ, ಯುಟ್ರಸ್ ಯುವರ್ ಪ್ಲಾಂಟೇಶನ್ ಆಫ್ ಏನು ದಟ್ ಈಸ್ ಅದೇ ತಾನೆ. ಸೊ ಇನ್ ದ ಹ್ಯೂಮನ್ ಯುಟ್ರಸ್ ಇಸ್ ರೋಲ್ ಆಫ್ ಪ್ಲಾಸೆಂಟಾ ಸಿಗ್ನಿಫಿಕೆಂಟ್ ಆಫ್ ರೋಲ್ ಇನ್ ಫೀಟಸ್ ಅಲ್ಲಿ ನೋಡಿ, ಇದು 2 ಮಾರ್ಕ್ಸ್ ಇದೆ. ಅದು ಜನರೇಷನ್ ಆಫ್ ಪಾಪ್ಯುಲೇಷನ್ ಆರ್ಗನಿಸಮ್ ಇನ್ಕ್ರೀಸಸ್ ಡ್ಯೂ ಟು ದಿ ನ್ಯೂ ಕಾಂಬಿನೇಷನ್ ಆಫ್ ಜೀನ್. ನೋಡಿ ಬರ್ ನಿಮ್ಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಇರುತ್ತೆ. ನೋಡಿ ಪ್ಲಾಸೆಂಟಾ ರೋಲ್ ಬಗ್ಗೆ ಬರ್ತೀರಿ ನೀವು 2 ಪಾಯಿಂಟ್ ಬರೆದ್ರೆ ನಿಮಗೆ ಹಾಫ್ ಮಾರ್ಕ್ಸ್, ದಟ್ ಇಸ್ ಟೋಟಲ್. ಇಲ್ಲಿ 2 ಮಾರ್ಕ್ಸ್ ಬಂದಿರುತ್ತೆ, ಇಲ್ಲಿ 1 ಮಾರ್ಕ್ಸ್ ಬಂದಿರುತ್ತೆ, ಟೋಟಲ್ 3 ಮಾರ್ಕ್ಸ್ ಬಂದಿರುತ್ತೆ. ಓಕೆನಾ. ನೆಕ್ಸ್ಟ್ ಈಗ ಇದು ಮೆನ್ಚುರೇಷನ್. ಎಗ್ ಇಸ್ ನಾಟ್ ಫರ್ಟಿಲೈಸ್ಡ್ ಲೀವ್ಸ್ ಫಾರ್ ಅಬೌಟ್ 1 ಡೇ. ಇದು ಬರ್ರೆ 1 ದಿನ, 1 ಮಾರ್ಕ್ಸ್. ಸೊ ಥಿಕ್ ಅಂಡ್ ಸ್ಪಾಂಜಿ ಲಿನಿಂಗ್ಸ್ ದ ಔಟ್ರಸ್ ವಾಲ್ ಸ್ಲೋಲಿ ಬ್ರೇಕ್ ಡೌನ್ ಅಂಡ್ ಕಮ್ ಔಟ್ ಇನ್ ದ ವೆಜೈನ್ ದ ಬ್ಲಡ್ ಅಂಡ್ ಮ್ಯೂಕಸ್ ಬರ್ರೆ 1 ಮಾರ್ಕ್ಸ್. ಅಷ್ಟೇ, ಮುಗೀತು ಅಲ್ಲಿಗೆ. ನೆಕ್ಸ್ಟ್ ನೋಡಿ, ಸ್ಪರ್ಮ್ ಇಸ್ ರಿಕ್ವೈರ್ಡ್ ಲೋ ಟೆಂಪರೇಚರ್. ಇದು ಒಂದೇ ವರ್ಡ್, ಲೋ ಟೆಂಪರೇಚರ್ ಬರೋ ಸಾಕು ನಿಮಗೆ 1 ಮಾರ್ಕ್ಸ್, ಟೋಟಲ್ 3 ಮಾರ್ಕ್ಸ್ ಇರುತ್ತೆ. ಆಯ್ತಾ. ನೆಕ್ಸ್ಟ್ ನೋಡಿ, ಬ್ರೈನ್ ಡಯಾಗ್ರಾಮ್ ಎಲ್ಲ ಬರೆದಿರ್ತೀರಿ. ಬ್ರೈನ್ ಡಯಾಗ್ರಾಮ್ ಫಾರ್ 3 ಮಾರ್ಕ್ಸ್ ಇದೆ ನೋಡಿ. ಇವು 2 ಮಾರ್ಕ್ಸ್ ಡಯಾಗ್ರಾಮು, 1 ಮಾರ್ಕ್ಸಿಗೆ ಪಾರ್ಟ್ಸ್. ಇನ್ನು ಎಲ್ಲರೂ ನೀವು ಏನು ಬರೆದಿರಿ, ಚೆಕ್ಕರ್ ಬೋರ್ಡ್ ಬರೆದಿರ್ತೀರಿ, ನಂಗೆ ಗೊತ್ತು. ನೋಡಿ ಇಷ್ಟು ಚೆಕ್ಕರ್ ಬೋರ್ಡ್ನ ಬರೆದು ನೀವು ರೇಷಿಯೋನ ಬರೆದ್ರೆ ನಿಮಗೆ ರೇಷಿಯೋಗೆ 1 ಮಾರ್ಕ್ಸ್ ಇರುತ್ತೆ, ಚೆಕ್ಕರ್ ಬೋರ್ಡ್ 2 ಮಾರ್ಕ್ಸ್ ಇರುತ್ತೆ, ಟೋಟಲ್ 3 ಮಾರ್ಕ್ಸ್. ಆಯ್ತಾ. ನೆಕ್ಸ್ಟ್ ಇದು ಏನು ಸೆಕ್ಸ್ ಡಿಟರ್ಮಿನೇಷನ್ ಚೈಲ್ಡ್. ನೋಡಿ XX ನೋಡಿ ಈ ಪಾಯಿಂಟ್, XY ಕ್ರೋಮೋಸೋಮ್ ಇರುತ್ತೆ, ದಟ್ ಇಸ್ ಫಾದರ್ ಅಲ್ಲಿ ಅಂತ ಬರ್ರೆ ಹಾಫ್ ಮಾರ್ಕ್ಸ್. ಮದರ್ ಅಲ್ಲಿ XX ಕ್ರೋಮೋಸೋಮ್ ಇರುತ್ತೆ, ಹಾಫ್ ಮಾರ್ಕ್ಸ್. ಮುಗಿತಾ. ಸೊ ಫಾದರ್ ಇಂದ ಚೈಲ್ಡ್ ಎಕ್ಸ್ ಹ್ಯಾಪ್ಲಾಯ್ಡ್ ಕ್ರೋಮೋಸೋಮು, ಮತ್ತೆ ಮದರಿಂದ ಯಾವಾಗಲೂ ಫಾದರ್ ಇಂದ X ಕ್ರೋಮೋಸೋಮು, ಮದರ್ ಇಂದ X ಕ್ರೋಮೋಸೋಮ್ ಬಂದಾಗ ಸೊ ಬೇಬಿ ವಿಲ್ ಬಿ ಫೀಮೇಲ್ ಅಂತ ಬರುತ್ತೆ, ದಟ್ ಇಸ್ ಹಾಫ್ ಮಾರ್ಕ್ಸ್ ಬರುತ್ತೆ. ಬೇಬಿ ಫಾದರ್ ಇಂದ Y ಕ್ರೋಮೋಸೋಮ್ ಬಂದು ಅಮ್ಮನಿಂದ X ಕ್ರೋಮೋಸೋಮ್ ಅಂದ್ರೆ XY, ದಟ್ ಇಸ್ ಬೇಬಿ ವಿಲ್ ಬಿ ಮೇಲ್ ಬೇಬಿ ಅಂತ ಬರುತ್ತೆ, ಹಾಫ್ ಮಾರ್ಕ್ಸ್. ಟೋಟಲ್ ಎಷ್ಟಾಯ್ತು, ಟೋಟಲ್ ಇಸ್ ಫಾರ್ 2 ಮಾರ್ಕ್ಸ್ ಅಷ್ಟೇ. ನೋಡಿ ಎಷ್ಟು ಈಜಿ ಇದೆ, ಅದನ್ನು ಬೇಕಾದ್ರೆ ನೀವು ಚೆಕ್ಕರ್ ಬೋರ್ಡ್ದಾಗ ಬರಿಬೋದು. ನೋಡಿ 2 ಮಾರ್ಕ್ಸ್ ನೋಡಿ. ನೆಕ್ಸ್ಟ್ 2 ಮಾರ್ಕ್ಸ್ ಆಯ್ತಲ್ಲ. ನೆಕ್ಸ್ಟ್ ದ ಟ್ರೇಡ್ಸ್ ಕೆನ್ ಅಪಿಯರ್ಸ್ ಇನ್ ದ ಆರ್ಗನಿಸಮ್ಸ್ ಆರ್ ಡಾಮಿನೆಂಟ್ ಟ್ರೇಡ್ಸ್. ದ ಟ್ರೇಡ್ಸ್ ಆರ್ ಇಂಡಿವಿಜುವಲ್ ಸೈಡನ್ ಲೆಸ್ ಅಪಿಯರ್ಸ್ ದ ಟ್ರೇಡ್ಸ್ ಆರ್ ಕನ್ಸಿಡರ್ ಎಸ್ ರಿಸೆಸಿವ್ ಟ್ರೇಡ್ಸ್. ಅಂದ್ರೆ ಡಾಮಿನೆಂಟ್ ಟ್ರೇಡ್ಸ್ ಅದು ರಿಸೆಸಿವ್ ಟ್ರೇಡ್ಸ್ ಅಂತ ಕೇಳಿದಾನೆ. ಡಾಮಿನೆಂಟ್ ಅಂದ್ರೆ ನೆಕ್ಸ್ಟ್ ಜನರೇಷನ್ ಅಪಿಯರ್ ಆದ್ರೆ ಅದನ್ನ ಡಾಮಿನೆಂಟ್ ಅಂತ ಕರೀತಾರೆ. ಅದು ನೆಕ್ಸ್ಟ್ ಜನರೇಷನ್ ಅಪಿಯರ್ ಆಗಲಿಲ್ಲ ಅಂದ್ರೆ ದಟ್ ಇಸ್ ರಿಸೆಸಿವ್. ಮುಗೀತು. ವಾಟ್ಸ್ ನೆಕ್ಸ್ಟ್ ನೋಡಿ, ರೋಲ್ ಆಫ್ ಹಿಮೋಗ್ಲೋಬಿನ್ ಇನ್ ದ ಪಿಗ್ಮೆಂಟ್ ಪ್ರೆಸೆಂಟ್ ಇನ್ ದ ಬ್ಲಡ್. ನೋಡಿ ಹಿಮೋಗ್ಲೋಬಿನ್ ಇಸ್ ರಿಸೀವ್ಸ್ ದ ರೆಡ್ ಬ್ಲಡ್, ಕೆಂಪು ಕಲರ್ ಇರುತ್ತೆ. ಇಟ್ ಈಸ್ ಹೈ ಅಫಿನಿಟಿ ಟುವರ್ಡ್ಸ್ ದ ಆಕ್ಸಿಜನ್. ನೋಡಿ ಕ್ಯಾರೀಸ್ ದ ಆಕ್ಸಿಜನ್ ಅಂತ ಬರೋ ಸಾಕು, 1 ಮಾರ್ಕ್ಸ್ ಬಂದಾಯ್ತು. ನೋಡಿ ಸಪ್ಲೈಸ್ ದ ಡಿಸಾಲ್ವ್ಡ್ ಆಕ್ಸಿಜನ್ ಇನ್ ಆಲ್ ಪಾರ್ಟ್ ಆಫ್ ದಿ ಸೆಲ್ ಬಾಡಿ ಥ್ರೂ ದಿ ಬ್ಲಡ್ ಸರ್ಕ್ಯುಲೇಷನ್, 1 ಮಾರ್ಕ್ಸ್. ಇಟ್ ಟರ್ನ್ಸ್ ದ ಹೆಲ್ಪ್ಸ್ ಟು ದಿ ಪ್ರೊಡಕ್ಷನ್ ಆಫ್ ಎನರ್ಜಿ. ಎನರ್ಜಿ ಪ್ರೊಡಕ್ಷನ್ ಜಾಸ್ತಿ ಮಾಡುತ್ತೆ. ನೋಡಿ ಯಾವ ಪಾಯಿಂಟ್ ಬಗ್ಗೆ ಬರೀರಿ, ಎನಿ 2 ಪಾಯಿಂಟ್ಸ್ ಬರೋ ಸಾಕು ನೀವು. ನೋಡಿ ನೆಕ್ಸ್ಟ್ excretory product of plant, that is excrete the water by transpiration. Waste product plant is stored in the cells vacuole, so leaves fall off and stored waste product in the them. So waste product of the stored resides and gums in the xylem. So excrete some waste product into this soil ಗೆ ಏನು ಮಾಡುತ್ತೆ, waste product ನ ಮಾಡುತ್ತೆ. ಇದರಲ್ಲಿ ನೀವು ಬರೀಬೇಕಾದ್ರೆ ಎನಿ 4 ಪಾಯಿಂಟ್ಸ್ ಬರೋ ಸಾಕು ನಿಮಗೆ, you will get 4 marks. ಈಚ್ ಪಾಯಿಂಟ್ ಕ್ಯಾರೀಸ್ ಹಾಫ್ ಮಾರ್ಕ್ಸ್. ಇದರಲ್ಲಿ 2 ಮಾರ್ಕ್ಸ್ ಬರುತ್ತೆ, ಸೊ ಇದರಲ್ಲಿ 2 ಮಾರ್ಕ್ಸ್, ಸೊ ಟೋಟಲ್ 4 ಮಾರ್ಕ್ಸ್ ಆಯ್ತು. ಅರ್ಥ ಆಯ್ತಾ. ಸೊ ಐ ಥಿಂಕ್ ಎಲ್ಲರೂ ನೀವು ಚೆನ್ನಾಗಿ ಮಾಡಿದ್ರಿ ಅನ್ಕೊಳ್ತೀನಿ. ಸೊ ಇಲ್ಲಿಗೆ ಸೈನ್ಸ್ದು ಆನ್ಯುವಲ್ ಎಕ್ಸಾಮ್ ಕೀ ಆನ್ಸರ್ ಮುಗೀತು. ಓಕೆನಾ.